ಬೇರೆ ಬೇರೆ ವೆರೈಟಿ ಆಗ್ಬೋದು. ಡ್ರೈವರ್ ಕಾರ್ಡು, ಇನ್ವರ್ಟರು, IGBT ಅದೇನೋ ಆಗ್ಬೋದು ನಾರ್ಮಲ್ ಆಗಿ. ಸೊ ಆನ್ ಆಗಿದ್ದಾಗ ಟ್ರಿಪ್ ಆಗೋ ಚಾನ್ಸಸ್ಸು 2-3 ಟೈಮ್ಸ್ ಚಾನ್ಸಸ್ ಬರುತ್ತೆ. ಒಂದು ಬಂದ್ಬಿಟ್ಟು EPO, ಎಮರ್ಜೆನ್ಸಿ ಪವರ್. ಸೊ ಇದು ಬಟನ್ ಏನಾದರೂ ಇಫ್ ಇನ್ ಕೇಸ್ ಕ್ಲೀನ್ ಮಾಡಬೇಕಾದ್ರೆ ಅಥವಾ ಏನಾದ್ರು ಮೂವ್ಮೆಂಟ್ ಆಗಬೇಕಾದ್ರೆ ಪ್ರೆಸ್ ಮಾಡಿದರೆ ಎಮರ್ಜೆನ್ಸಿ ಪವರ್ ಬಟನ್ ಆಫ್ ಆಗಿಬಿಡುತ್ತೆ. ಸೊ ಆಗ ಅದು ಪ್ರೆಸ್ ಮಾಡಿದಾಗ ಇಲ್ಲಿ ಶೋ ಆಗುತ್ತೆ. ಶೋ ಆದಾಗ ಏನಾಗುತ್ತೆ, ನಿಮಗೆ ಎಂಟೈರ್ UPS ವಿದಿನ್ ಸೆಕೆಂಡಲ್ಲಿ ಆಫ್ ಆಗಿಬಿಡುತ್ತೆ. ಒಂದು ಥಿಂಗ್ಸ್ ಅದೊಂದು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟು UPS ಅಲ್ಲಿ ಈಗ ನಾನು ಸ್ಟಾರ್ಟಿಂಗ್ ಎಕ್ಸ್ಪ್ಲೇನ್ ಮಾಡಿದೆ. ಒಂದ್ಸಲ ಸಪೋಸ್ ಹಿಂಗೆ ಪ್ರೆಸ್ ಮಾಡ್ತಾರೆ ಅಂದ್ಕೊಳ್ಳಿ, ನೋಡಿ ರೆಕಾರ್ಡ್ ಶೀಟ್ ಬರ್ತೀನಿ, ಇಲ್ಲಿ ನಿಮಗೆ ಶೋ ಆಗುತ್ತೆ ಆಕ್ಟಿವೇಟೆಡ್ EPO ಅಂತ. ಸೊ ಅವಾಗ ನೀವೇನು ಮಾಡಬೇಕು, ಯಾವ ಆ್ಯಂಗಲ್ ಈಗ ನೋಡಿ ಹೊರಗಡೆ ಇದೆ, ಈಗ ಪ್ರೆಸ್ ಮಾಡಿ ಒಳಗಡೆ ಹೋಗುತ್ತೆ. ಒಳಗಡೆ ಇದ್ದಾಗ ಮತ್ತೆ ನೀವು ಆನ್ ಮಾಡೋಕ್ಕೆ ಹೋಗ್ಬಾರ್ದು, ಇದು ಹೊರಗಡೆ ಬಂದಮೇಲೆ ಪ್ರೆಸ್ ಮಾಡಬೇಕು. ಇಲ್ಲಿ ಫಾಲ್ಟ್ ಬರುತ್ತೆ ನಿಮಗೆ ಈವೆಂಟ್ಸಲ್ಲಿ ನಿಮಗೆ, ಓಕೆನಾ. ಅದೊಂದು ಮೇಯ್ನು ಒಂದು ಟೈಮ್ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ ಇಫ್ ಈಗ ಪ್ರೆಸ್ ಮಾಡಿದೆ. ನೆಕ್ಸ್ಟ್ ಥಿಂಗ್ಸ್ ಬಂದುಬಿಟ್ಟು UPS ಫೇಸ್ ಸೀಕ್ವೆನ್ಸ್ ಮೀನ್ಸ್ R/Y ಏನಾದ್ರು ಫೇಸ್ ಸೀಕ್ವೆನ್ಸ್ ರಾಂಗ್ ಆಯಿತು ಅಂತಂದರೆ UPS ಚಾರ್ಜಿಂಗ್ ತೊಗೊಳಲ್ಲ. ಅವಾಗ UPS ಬ್ಯಾಟ್ರಿ ಮಾಡಿದ್ರೆ ರನ್ ಆಗುತ್ತೆ. ಸೊ ಅವಾಗ ನಿಮಗೆ ಇಲ್ಲಿ ಶೋ ಆಗುತ್ತೆ ಮೈನ್ಸ್ ಫೇಸ್ ಅಬ್ನಾರ್ಮಲ್ ಬರುತ್ತೆ. ಸೊ ಅವಾಗ ಏನು ಮಾಡಬೇಕು, R/Y ಇಂಟರ್ಫೇಸ್ ಚೇಂಜ್ ಮಾಡಬೇಕು, ಅಂದರೆ ಇನ್ಕಮಿಂಗ್ ಆಫ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೇಕು. 2 ಮೂರನೇದು ಬಂದು ಏನಾಗುತ್ತೆ, ಸಪೋಸ್ ಏನಾದ್ರು ಸಿಂಗಲ್ ಫೇಸ್ ಆಗಿರುತ್ತೆ, ಸೊ ಪವರ್ ಹೋಗಿರುತ್ತೆ, UPS ಬ್ಯಾಟ್ರಿನ ರನ್ ಆಗಿಬಿಟ್ಟು ಡಿಸ್ಚಾರ್ಜ್ ಆಗೋ ಚಾನ್ಸ್ ಇರುತ್ತೆ. ಅದೊಂದು 3 ಟೈಮ್ಸು. ನೆಕ್ಸ್ಟ್ ಇನ್ನೊಂದು ಫ್ಯಾನ್ಸು. ಸೊ ಕೂಲಿಂಗ್ ಫ್ಯಾನ್ಸು, ಸಪೋಸ್ ಏನಾದ್ರು ಈಗ 6 ನಂಬರ್ಸ್ ಫ್ಯಾನ್ ಇದೆ, ಒಂದು 4 ನಂಬರ್ ಫ್ಯಾನ್ಸು ಪ್ರಾಬ್ಲಮ್ ಆಯಿತು, ಸ್ಟ್ರಕ್ ಆಗಿದೆ, ರೊಟೇಟ್ ಆಗ್ತಾಯಿಲ್ಲ ಅಂತಂದಾಗ UPS ಕೂಲಿಂಗ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ಬ್ಯಾಟ್ರಿಲಿ ಅಥವಾ UPS ರನ್ ಆಗ್ತಾ ಏನಾಗುತ್ತೆ, ಹೀಟ್ ಸಿಂಕು ಹೀಟ್ ಆಗುತ್ತೆ. ಸೊ ಡಿಪೆಂಡ್ ಅಪಾನ್ ಅದು 50 ಸೆಂಟಿಮೀಟರ್ ಇರಬೇಕು. ಅದಕ್ಕಿಂತ ಜಾಸ್ತಿ ಆಯಿತು ಏನಾಗುತ್ತೆ, ಆಟೋಮೆಟಿಕಾಗಿ UPS ಟ್ರಿಪ್ ಆಗುತ್ತೆ. ಹೀಟ್ ಸಿಂಕ್ ಓವರ್ ಟೆಂಪರೇಚರ್ ಅಂತ ಶೋ ಆಗುತ್ತೆ. ಸೊ ಇದು ಬೇಸಿಕ್ಕಾಗಿ 3 to 4 ಆಪ್ಷನ್ಸು ನಾರ್ಮಲ್ ಆಗಿ ಆಗೋದು. ಇನ್ನು ಮತ್ತೆ ಮಾಲ್ ಫಂಕ್ಷನ್ನು, ಸೊ ಏನಾದ್ರು ಫಾಲ್ಟ್ ಶೋ ಆಗಿ ಅಥವಾ ಹೈ ವೋಲ್ಟೇಜ್ ಬಂದು ಲೋ ವೋಲ್ಟೇಜ್ ಬಂದು ಮತ್ತು ಔಟ್ಪುಟ್ ಸೈಡ್ ಶಾರ್ಟ್ ಸರ್ಕ್ಯೂಟು, ಏನಾದ್ರು ಇಲಿಗಳು ಕಚ್ಚಿಬಿಟ್ಟು ಅಥವಾ ಲೋಡ್ ಸೈಡ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಈ ಥರ ಪ್ರಾಬ್ಲಮ್ ಚಾನ್ಸ್ ಇರುತ್ತೆ. ಇದು ಕ್ಲಿಯರ್ ಆದರೆ ನಾರ್ಮಲಾಗಿ ಆನ್ ಮಾಡ್ಬೋದು. ಇದು ಮೈನರು. ಮೇಜರ್ ಏನಾದರೂ ಬರ್ನ್ ಆಗಿರೋದು ಇನ್ನೊಂದು ಮತ್ತೊಂದಿದ್ರೆ R&D ಮಾಡಬೇಕು ಅಂತ. ಸೊ ಆನ್ಲೈನ್ ಸಪೋರ್ಟಲ್ಲಿ ಅದು ಏನೂ ವರ್ಕ್ ಆಗಲ್ಲ. ಸಪೋಸ್ ಸ್ಪೇರ್ಸು IGBT ಕೆಪಾಸಿಟಿ ಪ್ರಾಬ್ಲಮ್ ಆಯಿತು ಅಂದರೆ ತೊಗೊಂಬಂದು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದಾಗ UPS ನಿಮಗೆ ನಾರ್ಮಲಾಗಿ ರನ್ ಮಾಡಿದಾಗ ಆಗುತ್ತೆ. ಇದು ಆನ್ ಪ್ರೆಸರು ಆ್ಯಂಡ್ ಫಾಲ್ಟ್ ಕ್ಲಿಯರ್ ಮಾಡೋದು.